ಬನ್ನಂಜೆಯವರ ಗರಿಮೆಯನ್ನು ಬಹು ವಿಧದಿಂದ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಎಲ್ಲ ಇದಕ್ಕಿಂತಲೂ ಇವತ್ತು ನಾವು ನೋಡತಕ್ಕಂತಹ ಅತ್ಯಂತ ಶ್ರೇಷ್ಠವಾದಂತಹ ಗರಿಮೆ ಇವತ್ತಿನ ಸಭಾಭವನ. ಇಷ್ಟು ಹೊತ್ತು ನೀವು ಏಕಚಿತ್ತದಿಂದ ನೀವು ಕೂತು ಆಲಿಸ್ತಾ ಇದ್ದೀರಿ ಹೇಳಿದರೆ ಇದೆಲ್ಲವೂ ಕೂಡ ಬನ್ನಂಜೆಯವರ ಮಹತ್ವವನ್ನು ಸಾರ್ತಾ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಬೆಂಗಳೂರಿನಂತಹ ಊರಿನಲ್ಲಿ ಕಾರ್ಯಕ್ರಮಕ್ಕೆ ಜನಗಳು ಕೂತ್ಕೊಳ್ಳುವುದೇ ಕಷ್ಟ. ಅದರಲ್ಲಿಯೂ ಕೂಡ ಮಧ್ಯಾಹ್ನ 2:30 ಇದೀಗ ರಾತ್ರಿ 9 ಗಂಟೆ ತನಕನೂ ಕೂಡ ಇಷ್ಟು ಸಾಲು ಸಾಲು ವಿದ್ವಾಂಸರುಗಳ ಒಂದು ಮಾತಿನ ಜೊತೆಗೆ ಅಲುಗಾಡದೆ ಕೂತ್ಕೊಂಡಿದ್ದೀರಿ ಹೇಳಿದರೆ ಇದೆಲ್ಲವೂ ಬನ್ನಂಜೆಯವರ ಮಹತ್ವವನ್ನು ತೋರಿಸ್ತಾ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಬನ್ನಂಜೆಯವರ ಮಹತ್ವ ಇವತ್ತು ಅವರ ಮಾತಿನ ಆಕರ್ಷಣೆಯಿಂದಾಗಿ ನಾವು ತಿಳ್ಕೊಳ್ಬಹುದಾಗಿದೆ. ಅವರ ಮಾತು ವಿದ್ವತ್ಪೂರ್ಣ ಹೇಗೋ ಹಾಗೆಯೇ ಅಯಸ್ಕಾಂತದಂತೆ ಪ್ರತಿಯೊಬ್ಬರನ್ನು ಕೂಡ ಆಕರ್ಷಿಸ್ತಾ ಇದೆ. ಈ ಆಕರ್ಷಣೆಯ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಒಂದು ದೊಡ್ಡ ಗುಟ್ಟು ಏನು ಹೇಳಿದರೆ ಬನ್ನಂಜೆಯವರ ಪ್ರಾಮಾಣಿಕತೆ, ನಿಷ್ಪಕ್ಷಪಾತತೆ, ಮುಖವಾಡರಹಿತವಾದಂತಹ ವ್ಯಕ್ತಿತ್ವ. ಬನ್ನಂಜೆಯವರು ಯಾವುದನ್ನಾದರೂ ಹೇಳಿದರೆ ಅದು 100ಕ್ಕೆ 100 ಸತ್ಯವಾದಂತಹ ವಿಚಾರವನ್ನೇ ಹೇಳ್ತಾರೆ ಹೊರತು ಯಾರ ಮುಖಸ್ತುತಿಗಾಗಿಯೂ ಅಥವಾ ಯಾರ ದ್ವೇಷಕ್ಕಾಗಿಯೂ ಕೂಡ ಅವರು ಯಾವ ಮಾತನ್ನು ಹೇಳುವುದಿಲ್ಲ. ಹಾಗಾಗಿ ಎಲ್ಲ ವಿಧದ ಜನರಿಗೆ ಅವರು ಅತ್ಯಂತ ಹತ್ತಿರದವರಾಗಲಿಕ್ಕೆ ಕಾರಣ ಅವರು ವಾಸ್ತವವಾದಿಗಳಾದ್ದರಿಂದ ವಾಸ್ತವವಾಗಿ ಅವರು ವಾಸ್ತವ ವಿಚಾರವನ್ನು ಆಕರ್ಷಕವಾಗಿ ಹೇಳುವುದರಿಂದ. ಬನ್ನಂಜೆಯವರ ಮತ್ತೊಂದು ಬಹಳ ದೊಡ್ಡ ಅಪೂರ್ವವಾದಂತಹ ವೈಶಿಷ್ಟ್ಯ ಸ್ಮೃತಿ ಶಕ್ತಿ. ಅವರಲ್ಲಿ ಇರತಕ್ಕಂತಹ ಸ್ಮೃತಿ ಶಕ್ತಿಯನ್ನು ನೋಡಿದರೆ ಇವತ್ತು ಕಂಪ್ಯೂಟರಿಗೂ ಕೂಡ ನಾಚಿಕೆಯಾಗಬೇಕು, ಅಷ್ಟು ಎಐಗೂ ಕೂಡ ನಾಚಿಕೆಯಾಗಬೇಕು. ಗ್ರಂಥಗಳ ಸಾಲುಗಳನ್ನೇ ಅವರು ಪುಂಖಾನುಪುಂಖವಾಗಿ ಅವರು ಉದ್ಧರಿಸ್ತಾರೆ ಹೇಳಿದರೆ ಅಂತಹ ಒಂದು ಸ್ಮೃತಿ ಶಕ್ತಿ, ಅದೇ ರೀತಿ ಒಂದು ಆಕರ್ಷಣೆಯ ನಿಷ್ಪಕ್ಷಪಾತತೆ, ಮುಖವಾಡರಹಿತವಾದಂತಹ ವ್ಯಕ್ತಿತ್ವ, ಇದು ವ್ಯಕ್ತಿಯನ್ನು ಎಷ್ಟು ಎತ್ತರಕ್ಕೂ ಕೂಡ ಎತ್ತಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಕ್ಕೆ ಬನ್ನಂಜೆ ಗೋವಿಂದಾಚಾರ್ಯರೇ ಅವರು ಸ್ಪಷ್ಟ ನಿದರ್ಶನ ಎಂಬುದಾಗಿ ನಾವು ಭಾವಿಸ್ತಾ, ನೀವೆಲ್ಲರೂ ಕೂಡ ಅವರ ಗರಿಮೆಯನ್ನು ನಿಮ್ಮ ಉಪಸ್ಥಿತಿಯ ಮುಖಾಂತರ ನೀವು ಸಾರಿದ್ದಕ್ಕೆ ನಾವು ಬನ್ನಂಜೆಯ ಈಶಾವಾಸ್ಯ ಪ್ರತಿಷ್ಠಾನದ ವತಿಯಿಂದ ನಿಮ್ಮೆಲ್ಲರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ವೇದಿಕೆಯ ಮೇಲೆ ಇರುವವರನ್ನು, ವೇದಿಕೆಯ ಒಂದು ಎದುರು ಇರತಕ್ಕಂಥ ಎಲ್ಲ ಸಭಿಕರನ್ನು ನಾವು ಅಭಿನಂದಿಸ್ತಾ, ನಾವು ಇಷ್ಟು ಹೊತ್ತು ಜನರು ತದೇಕ ಚಿತ್ತದಿಂದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇದೇ ಮೊದಲು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅಷ್ಟು ಒಂದು ವಿಶೇಷವಾದಂತಹ ಅಭಿಮಾನವನ್ನು ನಿಮ್ಮಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂತಹ ಬನ್ನಂಜೆಯವರ ಈ ಒಂದು ಸ್ಮರಣೆ ಇದು ಸಮಾಜಕ್ಕೆ ಒಂದು ಶುಭೋದಯ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ಮೊಬೈಲ್ಗಳು, ಅದೇ ರೀತಿ ಸೋಷಲ್ ಮೀಡಿಯಾಗಳ ಈ ಬೆಳವಣಿಗೆಯಲ್ಲಿ ನಾವು ಹಿಂದಿನ ದಶಕಗಳಲ್ಲಿ ಕಂಡಂತಹ ಪ್ರವಚನಗಳಿಗೆ ಜನ ಬರುವುದು, ವಿಚಾರ ಮಂಥನಕ್ಕೆ ಎಲ್ಲ ಜನ ಬರುವುದು, ಇದು ಇವತ್ತು ನಿತ್ಯ ಹೋಗ್ತಾ ಇದೆ. ಪ್ರವಚನಕಾರರೆಲ್ಲ ಮರೆಯಾಗ್ತಾ ಇದೆ. ಯಾಕೆಂದರೆ ಆನ್ಲೈನ್ನಲ್ಲೇ ಎಲ್ಲರೂ ಕೂಡ ಪ್ರವಚನವನ್ನು ಕೇಳಲಿಕ್ಕೆ ಹೋಗಿ ನಿಜವಾದ ಪ್ರವಚನಕ್ಕೆ ಬರುವವರೇ ಇಲ್ಲ ಅಂತ ಹೇಳಿ, ಅಂತಹ ಸಂದರ್ಭದಲ್ಲಿಯೂ ಕೂಡ ಬನ್ನಂಜೆಯವರ ಅನುಪಸ್ಥಿತಿಯಲ್ಲಿ ಅವರ ಬಗ್ಗೆ ಮಾತನ್ನು ಕೇಳುವುದಕ್ಕೋಸ್ಕರ ನೀವೆಲ್ಲರೂ ಕೂಡ ಬಂದಿದ್ದೀರಿ ಹೇಳಿದರೆ ಬನ್ನಂಜೆಯವರ ಮೇರು ವ್ಯಕ್ತಿತ್ವ ಅದೆಂಥದ್ದು ಎಂಬುದನ್ನು ನಾವೆಲ್ಲರೂ ಕೂಡ ಗುರುತಿಸಬಹುದು. ಅಂತಹ ಬನ್ನಂಜೆಯವರ ಸಂಸ್ಮರಣೆ, ಅವರ ಈ 90ನೆಯ ಒಂದು ಜನ್ಮ ಉತ್ಸವ, ಇದು ಸಮಾಜಕ್ಕೆ ಒಂದು ಒಳ್ಳೆಯ ಜಾಗೃತಿಯನ್ನು, ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ನೀಡಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಬನ್ನಂಜೆಯವರು ಇವತ್ತು ಧ್ರುವ ತಾರೆಯಾಗಿ ಧಾರ್ಮಿಕ ಪ್ರವಚನ ಕ್ಷೇತ್ರದಲ್ಲಿ ಇಂತಹ ಒಂದು ಧ್ರುವ ತಾರೆಯನ್ನು ನಾವು ಕಾಣಲಿಲ್ಲ. ಪ್ರವಚನವನ್ನು ಯಾರೂ ಕೂಡ ಟಿಕೆಟ್ ಇಟ್ಟು ನಡೆಸಿದ್ದನ್ನು ನಾವು ನೋಡಲಿಲ್ಲ. ಆದರೆ ಬನ್ನಂಜೆಯವರ ಪ್ರವಚನಕ್ಕೆ ಟಿಕೆಟ್ ಕೊಟ್ಟು
ಹಣ ಕೊಟ್ಟು ಬಂದು ಒಂದು ಪ್ರವಚನವನ್ನು ಕೇಳ್ತಾರೆ ಅಂತ ಹೇಳಿದರೆ ಇದು ಇತಿಹಾಸದಲ್ಲಿ ಮೊಟ್ಟ ಮೊದಲಿನ ಒಂದು ಪ್ರವೃತ್ತಿಯಾಗಿದೆ. ಅಂತಹ ಒಂದು ವಿಶೇಷವಾದಂತಹ ಪ್ರಭಾವವನ್ನು ಬೀರತಕ್ಕಂತಹ ಬನ್ನಂಜೆಯವರ ಸ್ಮರಣೆ ಮುಂದಿನ ಜನಾಂಗಕ್ಕೆ ಸದಾ ಸ್ಫೂರ್ತಿಯನ್ನು ಪ್ರೇರಣೆಯನ್ನು ನೀಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ, ಅವರ ಒಂದು ಕೇವಲ ಪ್ರತಿಭೆ ಮಾತ್ರ ಅಲ್ಲ, ದೈವಿಕವಾದಂತಹ ಶಕ್ತಿಯನ್ನು ಕೂಡ ನಾವು ಗುರುತಿಸಬಹುದು. ಅವರೇ ಹೇಳಿದ ಹಾಗೆ ಶ್ರೀಮದ್ ಆಚಾರ್ಯರ ಜೊತೆಗೆ ಅವರು ಸಂವಾದವನ್ನು ಮಾಡಿದಂತಹ ಪ್ರಸಂಗವನ್ನು ಕೂಡ ಅನೇಕ ಬಾರಿ ಅವರು ಸ್ಮರಿಸಿದ್ದಾರೆ. ಅವರ ಈ ಒಂದು ಜನ್ಮ ನಕ್ಷತ್ರವು ಕೂಡ ಜಯತೀರ್ಥರ ಮಾಧ್ವ ಪರಂಪರೆಯಲ್ಲಿ ಜಯತೀರ್ಥರ ಈ ಒಂದು ಆರಾಧನೆಯ ದಿವಸವೇ ಬನ್ನಂಜೆಯವರ ಈ ಜನ್ಮ ನಕ್ಷತ್ರದ ಒಂದು ವಿಶೇಷ ಸಂದರ್ಭವೂ ಕೂಡ ಬಂದದ್ದು. ಬನ್ನಂಜೆಯವರು ಕೇವಲ ವಿದ್ವಾಂಸರಲ್ಲ, ದೈವಿಕವಾದಂತಹ ಒಂದು ಅಂಶವನ್ನು ಅಶ್ರುತ ಪ್ರತಿಪಾಯಸ್ಯ ಶ್ರುತಿ ಸ್ಮೃತಿ ಅವಿರೋಧಿನಿ ಅಂತೇಳಿ ಹೇಳಿದಂತೆ ಇಂತಹ ಅಪೂರ್ವವಾದ ಪ್ರತಿಭೆ ಇರಬೇಕಾದರೆ ಅದಕ್ಕೆ ದೈವಿಕ ಅನುಗ್ರಹ ಅಂತೂ ಖಂಡಿತ ಇದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಬನ್ನಂಜೆಯವರ ಒಂದು ಸ್ಫೂರ್ತಿ ಸಮಾಜಕ್ಕೆ ನಿರಂತರವಾಗಿ ಇರಲಿ ಅಂತ ಹೇಳಿ ಹಾರೈಸ್ತಾ, ನಮಗೂ ಅವರಿಗೂ 52 ವರ್ಷಗಳ ಸಂಬಂಧ. 76ನೇ ಇಸವಿಯಿಂದ ನಾವು ನಮ್ಮ ಜೊತೆಗೆ ಅವರು ಬಹಳ ಒಂದು ಅನ್ಯೋನ್ಯವಾದಂತಹ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ಮೊದಲ ಪ್ರವಚನವನ್ನು ಬರೆದುಕೊಟ್ಟವರು ಅವರೇ ಆಗಿದ್ದಾರೆ. ನಮಗೆ ಹೈದರಾಬಾದಿನಲ್ಲಿ ನನಗೆ ಆವಾಗ 13 ವರ್ಷ. ವಿದ್ಯಾಮಾನ್ಯರು ನಾನೊಬ್ಬ ದೊಡ್ಡ ಪ್ರವಚನಕಾರ ಆಗಬೇಕು, ಅದಕ್ಕೆ ಬನ್ನಂಜೆಯವರೇ ಬರೆದುಕೊಡಲಿ ಅಂತ ಹೇಳಿ 2 ಪುಟ ಪ್ರವಚನವನ್ನು ಅವರು ಮೊಟ್ಟ ಮೊದಲಿಗೆ ಬರೆದುಕೊಟ್ಟು ಅಲ್ಲಿಂದ ಅವರ ಈ ಒಂದು ಅನ್ಯೋನ್ಯವಾದಂತಹ ಸಂಬಂಧ ಅದು ಪ್ರಾರಂಭವಾಗಿ ಕೊನೆಗೆ ಸುಗುಣಮಾಲಾ ಪತ್ರಿಕೆಯ ಮುಖಾಂತರ ಇವತ್ತಿಗೂ 40 ವರ್ಷಗಳ ತನಕ ಅವರು ಕೊನೆಯ ದಿವಸಗಳ ತನಕವೂ ಕೂಡ ಸುಗುಣಮಾಲಕ್ಕೆ ನಿರಂತರವಾಗಿ ಲೇಖನಗಳನ್ನು ಕೊಡ್ತಾ ಸುಗುಣಮಾಲಾ ಪತ್ರಿಕೆಯಲ್ಲಿ ವೇದಗಳ ಸಂದೇಶ ಎಂಬಂಥ ಹೊಸ ಚಿಂತನೆಯನ್ನು, ಇಷ್ಟರ ತನಕ ವೈದಿಕ ಸಾಹಿತ್ಯದಲ್ಲಿ ಇಂತಹ ಒಂದು ಚಿಂತನೆಯೇ ಬರಲಿಲ್ಲ. ತ್ರಿಮತಸ್ಥ ಭಗವದ್ಗೀತಾ ಭಾಷ್ಯಗಳ ಒಂದು ಅನುವಾದ, ಅದೇ ರೀತಿ ವೇದಗಳ ಸಂದೇಶ ಎಂಬಂತಹ ಪೂರ್ವವಾದಂತಹ ಲೇಖನ ಮಾಲೆಯನ್ನು ಅವರು ಕೊಟ್ಟು ಜಿಜ್ಞಾಸು ಪ್ರಪಂಚಕ್ಕೆ ಅದ್ಭುತವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂತಹ ಒಂದು ವಿಶೇಷವಾದ ಅವರ ಜ್ಞಾನ ಸೇವೆಯನ್ನು ನಮ್ಮ ವಿದ್ಯಾಗುರುಗಳಾದಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರೇ ಅವರ ಅನುಗ್ರಹದಿಂದ ಅದು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಭಾವಿಸಬಹುದು. ನಾವು ಸುಧಾಮಂಗಳಾದ ಮೇಲೆ ನಮ್ಮ 22ನೇ ವಯಸ್ಸಿನಲ್ಲಿ ಗುರುಗಳ ಹತ್ರ ಕೇಳಿದೆವು, ನಾವು ಇನ್ನೇನು ಮಾಡಬೇಕು, ಸುಧಾಮಂಗಳ ಆಯಿತು. ಅದಕ್ಕೆ ಅವರು ಹೇಳಿದಂಥ ಮೊಟ್ಟ ಮೊದಲ ಮಾತು, ಬನ್ನಂಜೆಯವರ ಎಲ್ಲ ಒಂದು ಚಿಂತನೆಯನ್ನು ನೀವು ಶಾಶ್ವತೀಕರಿಸಬೇಕು ಪ್ರಕಾಶನಗಳ ಮುಖಾಂತರ ಎಂಬುದಾಗಿ ನಮ್ಮ ಗುರುಗಳೇ ನಮಗೆ ನಿರ್ದೇಶನವನ್ನು ಮಾಡಿದರು. ಅಷ್ಟು ಸಂಪ್ರತಿಪನ್ನರಾದಂತಹ ವಿದ್ವಾಂಸರಾಗಿ ಬನ್ನಂಜೆಯವರು ವೈದಿಕ ಸಾಹಿತ್ಯ, ಅದೇ ರೀತಿ ಲೌಕಿಕವಾದಂಥ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಎಲ್ಲರನ್ನು ಏಕಕಾಲದಲ್ಲಿ ಆಕರ್ಷಿಸ್ತಕ್ಕಂತಹ ಒಂದು ಧ್ರುವತಾರೆ. ಅಂತಹ ಬನ್ನಂಜೆಯವರ ಒಂದು ನೆನಪು ಮುಂದೆ 1000 ವರ್ಷಗಳ ಪರ್ಯಂತ ನಿರಂತರವಾಗಿ ಎಲ್ಲ ಜಿಜ್ಞಾಸುಗಳಿಗೆ ಸ್ಫೂರ್ತಿಯನ್ನು ನೀಡುವಂತಾಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ, ನಮಗೆ ಅತ್ಯಂತ ಸಂತೋಷವಾದಂಥ ಬಹುಶಃ ನಮ್ಮ ಮುಖಾಂತರವೇ ಈ ಕಾರ್ಯಕ್ರಮ ಕೃಷ್ಣನಿಗೆ ಅರ್ಪಣೆ ಆಗಲಿಕ್ಕೆ ಕಾರಣ ನಮ್ಮ ಮಠದ ಶಿಷ್ಯವರ್ಗಕ್ಕೆ ಸೇರಿದವರು ಶ್ರೀ ಬನ್ನಂಜೆ ಗೋವಿಂದಾಚಾರ್ಯ. ಪುತ್ತಿಗೆ ಮಠದ ಶಿಷ್ಯ ಪರಂಪರೆಯಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ವಂಶ ಬಂದಿದೆ. ಹಾಗಾಗಿ ನಮ್ಮ ಮುಖಾಂತರ ಈ ಇಡೀ ಕಾರ್ಯಕ್ರಮಗಳ ಸಮರ್ಪಣೆ ಕೃಷ್ಣನಿಗೆ ಆಗ್ತಾ ಇರೋದು ನಮಗೆ ತುಂಬ ಸಂತೋಷವನ್ನು ನೀಡಿದ್ದು. ಅವರ ಒಂದು ವಿದ್ವತ್ ಪರಂಪರೆಯ ಒಂದು ಸಾಹಿತ್ಯದ ಒಂದು ಉತ್ತರಾಧಿಕಾರಿಣಿಯಾಗಿ ನಮ್ಮ ವೀಣಾ ಬನ್ನಂಜೆಯವರ ಮುಖಾಂತರ ಮತ್ತಷ್ಟು ಈ ಸಾಹಿತ್ಯದ ಒಂದು ಪ್ರಚಾರವಾಗಲಿ, ಬನ್ನಂಜೆಯವರ ವ್ಯಕ್ತಿತ್ವದ ಒಂದು ಪ್ರಕಾಶನ ಅವರ ಮುಖಾಂತರ ನಿರಂತರವಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ, ಬನ್ನಂಜೆಯವರ ವಿಶ್ವತಶ್ಚಕ್ಷುದು ಒಂದು ವ್ಯಕ್ತಿತ್ವ ಹೇಗೋ ಹಾಗೆ ನಮ್ಮ ವೀಣಾ ಬನ್ನಂಜೆಯವರು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು 1 ವರ್ಷದ ಪರ್ಯಂತ ಇಡೀ ಅಮೇರಿಕಾದಿ ದೇಶಗಳಿಗೂ ಕೂಡ ಸುತ್ತಾಡಿ ಇಷ್ಟು ಕಾರ್ಯಕ್ರಮಗಳನ್ನು ಇದನ್ನು ಆಯೋಜಿಸಬೇಕಾದರೆ ಒಂದು ವಿಶ್ವತಶ್ಚಕ್ಷುವಾದಂತಹ ಒಂದು ಶಕ್ತಿ ಆ ಬನ್ನಂಜೆಯವರ ಅನುಗ್ರಹದಿಂದ ಅವರಿಗೂ ಬಂದಿದೆ ಅಂತೇಳಿ ಹಾರೈಸ್ತಾ, ನಮ್ಮ ಈಶಾವಾಸ್ಯ ಪ್ರತಿಷ್ಠಾನ ಈ 1 ವರ್ಷಗಳ ಪರ್ಯಂತ
ವಿಶ್ವ ನಮನದ ಒಂದು ಅಭೂತಪೂರ್ವವಾದಂತಹ ವಿನೂತನವಾದಂತಹ ಕಾರ್ಯಕ್ರಮ ಇದನ್ನು ಏನು ಅರ್ಪಣೆ ಮಾಡಿದೆ, ಅದಕ್ಕೋಸ್ಕರ ಈ ಪ್ರತಿಷ್ಠಾನವನ್ನು ಕೂಡ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಎಲ್ಲರಿಗೂ ಇರಲಿ ಅಂತೇಳಿ ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ನಿಮ್ಮ ಮಾತು ಅನಾದಿ ಋಷಿ ಪರಂಪರೆಯ ಅನುಗ್ರಹ ಧಾರೆಯಾಯಿತು.